ಊರಿಗೆ ಬರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಒಂದು ದಿನ ಈ ತಿರುಮಲಿಸೈ ಆಳ್ವಾರ್ ಬರುವ ದಾರಿಯಲ್ಲಿ ಇದ್ಕೊಂಡು ಅಲ್ಲಿ ಕೆಲವೊಂದು ಸಸಿಗಳನ್ನು ತಲೆ ಕೆಳಗಾಗಿ ನೆಡ್ತಾರವರು. ಅಂದರೆ ಬೇರು ಮೇಲೆ ಇರುವ ಹಾಗೆ ಆ ಸಸಿಗಳನ್ನ ನೆಡ್ತಾರೆ. ಆ ನೆಟ್ಟಿರುವ ಸಸಿಗಳಿಗೆ ಇವರು ಒಂದು ಮಡಿಕೆಯಿಂದ ನೀರು ಹಾಕ್ತಾ ಇರ್ತಾರೆ. ಆ ಮಡಿಕೆ ಹೇಗಿರುತ್ತೆ ಅಂದರೆ ಅಲ್ಲಲ್ಲಿ ತೂತಾಗಿರುತ್ತೆ, ಅದರಲ್ಲಿ ಅವರು ನೀರು ಎರಿತಾ ಇರ್ತಾರೆ. ತಿರುಮಲಿಸೈ ಆಳ್ವಾರ್ ಆ ಕಡೆ ಬಂದವರು ಇದನ್ನು ನೋಡ್ತಾರೆ. ನೋಡಿಬಿಟ್ಟು ಇವ್ರಿಗೆ ಯಾರು ಇವನು ಏನು ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ತಾರೆ. ಏನಪ್ಪ ಮಾಡ್ತಾ ಇದೆಯಾ ನೀನು, ಈ ರೀತಿ ಸಸಿಗಳನ್ನೆಲ್ಲ ನೀನು ತಲೆ ಕೆಳಗಾಗಿ ನೆಟ್ಟಿದೆಯಲ್ಲ, ಮಡಿಕೆ ಬೇರೆ ಅದು ತೂತಾಗಿದೆ, ಅದರೊಳಗೆ ನೀರು ಹಾಕ್ತಾ ಇದೆಯಲ್ಲ, ಇದು ಸರಿನಾ ಅಂತ ಕೇಳ್ತಾರೆ. ಆಗ ಪೇಯಾಳ್ವಾರ್ ಅವರು ತಿರುಮಲಿಸೈ ಆಳ್ವಾರ್ ಅವ್ರಿಗೆ ಹೇಳ್ತಾರೆ, ನೀವು ಇದೇ ಥರ ಕೆಲಸ ಮಾಡ್ತಾಯಿದ್ದೀರಾ. ಅಂದರೆ ವೇದಗಳಲ್ಲೆಲ್ಲ ಹೇಳಿದೆ ಶ್ರೀಮನ್ನಾರಾಯಣನೇ ಪರತತ್ವ ಅಂತ. ನೀವು ಅದನ್ನು ಬಿಟ್ಟು ಬೇರೆ ಧರ್ಮಗಳಲ್ಲಿ ಆ ಪರತತ್ವವನ್ನು ಹುಡುಕ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರೋದು ಸರಿನಾ ಅಂತ ಕೇಳ್ತಾರೆ. ಆಗ ತಿರುಮಲಿಸೈ ಆಳ್ವಾರ್ ಅವರು ಏನು ಮಾಡ್ತಾರಂದರೆ, ಈ ಪೇಯಾಳ್ ಅವರನ್ನೇ ತಮ್ಮ ಗುರುವನ್ನಾಗಿ ಸ್ವೀಕರಿಸಿ ಅವರು ಹೇಳುವ ವಿಷಯಗಳನ್ನು ಅವರು ಪಾಲಿಸ್ತಾರೆ. ಪೇಯಾಳ್ವಾರ್ ಅವರು ವೈಷ್ಣವ ಧರ್ಮದ ಬಗ್ಗೆ ಹಾಗೂ ವಿಷ್ಣುವಿನ ಬಗ್ಗೆ ಹಲವಾರು ವಿಷಯಗಳನ್ನು ತಿರುಮಲಿಸೈ ಆಳ್ವಾರ್ ಅವರಿಗೆ ಹೇಳ್ಕೊಡ್ತಾರೆ. ತಿರುಮಲಿಸೈ ಆಳ್ವಾರ್ ಅವರು ಶೈವ ಮತವನ್ನು ಅವಲಂಬಿಸಿ ಶಿವವಾಕ್ಯರಾಗಿರ್ತಾರೆ. ಅವರು ಅದನ್ನು ಬಿಟ್ಟು ವೈಷ್ಣವ ಸಂಪ್ರದಾಯ, ವೈಷ್ಣವ ಮತವನ್ನು ಅವರು ಆ ಮತಕ್ಕೆ ಸೇರಿಕೊಳ್ತಾರೆ. ತಿರುಮಲಿಸೈ ಆಳ್ವಾರ್ ಅವರ ಬಗ್ಗೆ ಹಲವಾರು ಆಶ್ಚರ್ಯಕರ ಸಂಗತಿಗಳು ನಮಗೆ ಸಿಗುತ್ತೆ. ಅದರಲ್ಲಿ ಒಂದು ಆಶ್ಚರ್ಯಕರವಾದ ಸಂಗತಿ ಏನು ಅಂದರೆ, ತಿರುಮಲಿಸೈ ಆಳ್ವಾರ್ ಅವರು 4500 ವರ್ಷಗಳ ಕಾಲ ಬದುಕಿದರು ಅನ್ನೋದು. ಅವರು ಮೊದಲ 700 ವರ್ಷಗಳನ್ನು ಈ ಪರತತ್ವವನ್ನು ಹುಡ್ಕೋದ್ರಲ್ಲಿ, ಅಂದರೆ ಯಾವ್ಯಾವ ಧರ್ಮಗಳಲ್ಲಿ ತಮಗೆ ಪರತತ್ವ ಸಿಗುತ್ತೆ ಅಂತ ಹುಡ್ಕೋದ್ರಲ್ಲೇ ಕಳೀತಾರೆ. ಯಾವಾಗ ಪೇಯಾಳ್ವಾರ್ ಅವರು ಇವರಿಗೆ ವೈಷ್ಣವ ಸಂಪ್ರದಾಯದ ಬಗ್ಗೆ ತಿಳಿಸ್ಕೊಟ್ರೋ, ಆ ಧರ್ಮದಲ್ಲಿ ಅದರ ಒಂದು ಶ್ರೇಷ್ಠತೆಯನ್ನು, ಅದರ ಒಂದು ಅಭ್ಯಾಸ ಮಾಡ್ತಾ ಧ್ಯಾನದಲ್ಲಿ ಸುಮಾರು 700 ವರ್ಷಗಳನ್ನು ಅವರು ಕಳೆದರು. ತಿರುವಳ್ಳಿಕ್ಕೇಣಿ ಎನ್ನುವ ಒಂದು ಸ್ಥಳದಲ್ಲಿ 700 ವರ್ಷಗಳನ್ನ ಧ್ಯಾನದಲ್ಲಿ ಕಳೆದರು ಅಂತ ಹೇಳಲಾಗ್ತಾ ಇದೆ. ತಿರುಮಲಿಸೈ ಆಳ್ವಾರ್ ಅವರು ತಮ್ಮನ್ನು ದೈವ ಭಕ್ತಿಯಲ್ಲಿ, ತಮ್ಮನ್ನು ಭಕ್ತಿ ಮಾರ್ಗದಲ್ಲಿ ತೊಡಗಿಸಿಕೊಂಡಾಗ ಅವರಿಗೆ ಈ ಕಣಿಕಣ್ಣನ್ ಅವನು ಶಿಷ್ಯನಾಗಿ ಬಂದು ಸೇರಿಕೊಳ್ತಾನೆ. ಈ ಕಣಿಕಣ್ಣನ್ ಇವರೊಂದಿಗೇ ಇರ್ತಾನೆ. ತಿರುಮಲಿಸೈ ಆಳ್ವಾರ್ ಅವರು ಕಾಂಚೀಪುರಂಗೆ ಹೋಗ್ತಾರೆ. ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರೊಂದಿಗೆ ಕಣಿಕಣ್ಣನ್ ಸಹ ಇರ್ತಾನೆ. ಅಲ್ಲಿ ಅವರು ಇದ್ದಾಗ ಏನಾಗುತ್ತಂದರೆ, ವಯಸ್ಸಾದ ಒಬ್ಬಳು ಮಹಿಳೆ, ಅವಳು